ರಾಜ್ಯದ ಮೊದಲನೇ ಹಂತದ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಒಂದು ಅಂತಂದ್ರೆ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಈಗ ಭೀಮ ಬಲ ಬಂದಿದೆ. ಶೆಟ್ಟರ್ ಬೆನ್ನಿಗೆ ನಿಂತಿದ್ದಾರೆ ಮತ್ತೋರ್ವ ಜಾರಕಿಹೊಳಿ ಸಹೋದರ ರಮೇಶ್ ಬಾಲಚಂದ್ರ ಜಾರಕಿಹೊಳಿಯ ಬಳಿಕ ಈಗ ಭೀಮ್ಶಿ ಅವರು ಜಗದೀಶ್ ಶೆಟ್ಟರ್ಗೆ ಸಾಥ್ ನೀಡಿದ್ದಾರೆ. ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಭೀಮ್ಶಿ ಬಳಿ ಜಗದೀಶ್ ಶೆಟ್ಟರ್ ಮನವಿಯನ್ನ ಮಾಡಿಕೊಂಡ್ರು. ಶೆಟ್ಟರ್ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಭೀಮ್ಶಿ. ರಾಜಕಾರಣದಿಂದ ದೂರ ಇದ್ರೂ ತಮ್ಮದೇ ಪ್ರಭಾವವನ್ನ ಹೊಂದಿದ್ದಾರೆ ಭೀಮ್ಶಿ. ಈಗ ಅವರ ಸಪೋರ್ಟ್ ಜಗದೀಶ್ ಶೆಟ್ಟರ್ ಅವರಿಗೆ ಲಭಿಸಿದೆ. ಎಸ್ಟಿ ಮತ ಸೆಳೆಯೋದಿಕ್ಕೆ ಶೆಟ್ಟರ್ಗೆ ನೆರವಾಗಲಿದೆ ಭೀಮ್ಶಿ ಅವರ ಬೆಂಬಲ. ಹೆಬ್ಬಾಳ್ಕರ್ ವಿರುದ್ಧ ಮತ್ತೆ ತೊಡೆ ತಟ್ಟಿದ ಜಾರಕಿಹೊಳಿ ಬ್ರದರ್ಸ್ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಮಣಿಸಲೇಬೇಕು ಅಂತ ಸಾಹುಕಾರ್ ಸಹೋದರರು ತಂತ್ರವನ್ನ ರೂಪಿಸಿದ್ದಾರೆ. ಆ ತಂತ್ರದ ಭಾಗವಾಗಿ ಭೀಮ್ಶಿ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಕ್ಷೇತ್ರದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆಗೆ ಭೀಮ್ಶಿ ಅವರ ಬಲ ಸಿಗ್ತಾ ಇರೋದು, ಸಪೋರ್ಟ್ ಸಿಗ್ತಾ ಇರೋದು ಯಾವ ರೀತಿ ಬಲವನ್ನ ತಂದುಕೊಟ್ಟಿದೆ ಹಾಗಾದ್ರೆ? ಶ್ವೇತಾ, 6 ವರ್ಷಗಳ ಹಿಂದೆ ಜಿಲ್ಲಾ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದೇ ಪಕ್ಷದಲ್ಲಿದ್ದರು. ಅದರ ಜೊತೆಗೆ ಜಿಲ್ಲಾ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಆಪ್ತರಾಗಿದ್ದರು. ಆದರೆ ಮೈತ್ರಿ ಸರ್ಕಾರ ಪತನ ಬಳಿಕ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಇರ್ತಕ್ಕಂಥ ರಾಜಕೀಯ ಸಂಬಂಧಗಳು ಹಳಿಸಿದ್ವು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯತ್ನ ಮಾಡಿದರೆ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಕೂಡ ಕಳೆದ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಇಬ್ಬರು ಪ್ರಯತ್ನಗಳು ಕೂಡ ವಿಫಲವಾಗಿರುವಂಥದ್ದು. ಈಗ ಲೋಕಸಭೆ ಚುನಾವಣೆ ಬಂದಿರುವಂಥದ್ದು. ಲೋಕಸಭೆ ಚುನಾವಣೆ ಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿರುವಂಥದ್ದು. ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಮುನಾಲ್ ಹೆಬ್ಬಾಳ್ಕರ್ನ ಸೋಲಿಸಬೇಕು ಅಂತೇಳಿ ಇದೀಗ ಏನು ಬಾಲಚಂದ್ರ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರುವ ಮುನ್ನವೇ ಬಾಲಚಂದ್ರ ಜಾರಕಿಹೊಳಿ ಅವರು ಅಖಾಡಕ್ಕೆ ಇಳಿದಿದ್ರು. ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಭೆಯನ್ನು ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸಬೇಕು, ಮುನಾಲ್ ಹೆಬ್ಬಾಳ್ಕರ್ನ ಸೋಲಿಸಬೇಕು ಅಂತೇಳಿ ಏನು ಸಾಕಷ್ಟು ಕರೆಗಳನ್ನು ತಮ್ಮ ಬೆಂಬಲಿಗರಿಗೆ ನೀಡಿದರು. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಕೂಡ ಕ್ಷೇತ್ರ ಅಂತ ತಿರುಗಾಡಿ ಏನು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರದೇಶ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಅವರು ಕ್ಯಾಂಪೇನನ್ನು ಮಾಡ್ತಿದ್ದಾರೆ. ಇದೀಗ ಜಾರಕಿಹೊಳಿ ಬ್ರದರ್ಸ್ ಬಿಜೆಪಿ ಇರತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಮತ್ತೋರ್ವ ಸಹೋದರ ಕೂಡ ಅವರಿಗೆ ಸಾಥ್ ನೀಡಿರುವಂಥದ್ದು. ನಿನ್ನೆಷ್ಟೇ ಕುವೆಂಪು ನಗರದಲ್ಲಿ ಇರ್ತಕ್ಕಂಥ ಭೀಮ್ಶಿ ಜಾರಕಿಹೊಳಿ ನಿವಾಸಕ್ಕೆ ಜಗದೀಶ್ ಶೆಟ್ಟರ್ ಅವರು ಭೇಟಿಯನ್ನು ನೀಡಿರುವಂಥದ್ದು. ನಮಗೆ ಬೆಂಬಲ ನೀಡುವಂತೇಳಿ ಅವರು ಕೋರಿರುವಂಥದ್ದು. ಜಗದೀಶ್ ಶೆಟ್ಟರ್ಗೆ ಭೀಮ್ಶಿ ಜಾರಕಿಹೊಳಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂಥದ್ದು. ನಾನು ಕೂಡ ಕ್ಯಾಂಪೇನ್ಗೆ ಬರ್ತೇನೆ ಅಂತೇಳಿ ಕೂಡ ಹೇಳಿರುವಂಥದ್ದು. ಹೀಗಾಗಿ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಬಳಿಕ ಇದಕ್ಕೆ ಭೀಮ್ಶಿ ಜಾರಕಿಹೊಳಿ ಅವರು ಕೂಡ ಜಗದೀಶ್ ಶೆಟ್ಟರ್ಗೆ ಬೆಂಬಲವನ್ನು ನೀಡಿರುವಂಥದ್ದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೊಡೆ ತಟ್ಟೋಕೆ ಇದೀಗ ಎಲ್ಲ ಜಾರಕಿಹೊಳಿ ಸಹೋದರರು ಕೂಡ ಒಂದಾಗಿರುವಂಥದ್ದು. ಮತ್ತೊಂದೆಡೆ ಜಾರಕಿಹೊಳಿ ಸಹೋದರಿಗೆ ಟಕ್ಕರ್ ಕೊಡೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮತ್ತೊಂದು ತಂತ್ರವನ್ನು ಮಾಡಿರುವಂಥದ್ದು. ನಿನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಪ್ರದೇಶಿಸುವ ಗೋಕಾಕ್ ಹಾಗೂ ಅರ್ಮಾಯಲ್ಲೂ ಕೂಡ ಪ್ರಚಾರ ಸಭೆಗಳನ್ನ ಮಾಡುವ ಮೂಲಕ ಇಬ್ಬರು ಬ್ರದರ್ಸ್ಗೆ ಟಕ್ಕರ್ನ ಕೊಟ್ಟಿರುವಂಥದ್ದು. ಆ ರ್ಯಾಲಿಗಳಲ್ಲಿ ಸತೀಶ್ ಜಾರಕಿಹೊಳಿ ಕರೆದುಕೊಂಡು ರ್ಯಾಲಿಯನ್ನು ಮಾಡಿರುವಂಥದ್ದು. ಹೀಗಾಗಿ ಈತ ಮೂವರು ಸಹೋದರರು ಹೆಬ್ಬಾಳ್ಕರ್ ಪುತ್ರನನ್ನು ಸೋಲಿಸಬೇಕು ಅಂತೇಳಿ ನಿಂತಿದ್ರೆ, ಈತ ಹೆಬ್ಬಾಳ್ಕರ್ ಪುತ್ರನ ಗೆಲ್ಲಿಸಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಣ ತೊಟ್ಟು ಕ್ಷೇತ್ರ ಅಂತ ಓಡಾಡಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಾಗಾಗಿ ಈಗ ಯಾರ ಗೆಲುವು ಆಗತ್ತೆ ಅನ್ನೋದು ಈಗ ಕುತೂಹಲನ ಮೂಡಿಸಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.